ಹಿಂದಿನ ಆಯೋಗಗಳು ಶುರುವಾದಾಗಿಂದ ಇಲ್ಲಿ ತನಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿಲಿಕ್ಕೆ ಜಾತಿಯೂ ಒಂದು ಕಾರಣ ಅನ್ನೋದು ಎಲ್ಲ ಆಯೋಗಗಳು ಹೇಳಿದ್ದಾರೆ. ಕಾಲೇಲ್ಕರ್ ಆಯೋಗದಲ್ಲೇ ಹೇಳಿದ್ದಾರೆ ಜಾತಿಯೂ ಒಂದು ಕಾರಣ ಅಂತ. ಹಾಗಾಗಿ ಹಿಂದುಳಿದಿರುವಿಕೆಯಲ್ಲಿ 60 ಪ್ರಶ್ನೆಗಳಲ್ಲಿ ಅದು ಒಂದು ಪ್ರಶ್ನೆ. ಈಗ ಅದ್ರ ಜೊತೆಗೆ ಅವ್ರು ಹೇಳ್ದಂಗೆ ನಾವು ಗುಪ್ತ ರೋಗದ್ದು ಅಂತ ಸೇರ್ಸಿದ್ರೆ ಹಾಗಂತ ಹೇಳಿ ಗುಪ್ತ ರೋಗ ಸಮೀಕ್ಷೆ ಅಂತ ಹೇಳಿ ಬರುತ್ತಾ? ನೀವೇ ಹೇಳಿ. ಅಥವಾ ನೀವು ಯಾವ ಉದ್ಯೋಗದಲ್ಲಿದ್ದೀರಿ ಅಂತ ಕೇಳ್ತೀವಿ, ಒಂದು ಪ್ರಶ್ನೆ ಇಲ್ಲ. ನೀವು ಔದ್ಯೋಗಿಕ ಸಮೀಕ್ಷೆ ಅಂತ ಹೇಳಿ ಬರುತ್ತಾ? ಅಥವಾ ಯಾವುದೋ ಇನ್ನೊಂದು ಯಾವುದೋ ಕೇಳ್ತೀವಿ, ಪ್ರಶ್ನೆ ಕೇಳಿರ್ತೀವಿ, ಕುಲಕಸುಬನ್ನು ಕೇಳಿರ್ತೀವಿ, ಅದ್ಯಾವುದೋ ಒಂದು ಕುಲಕಸುಬಿನ ಸಮೀಕ್ಷೆ ಅಂತ ಹೇಳಿ ಬರುತ್ತಾ? ಹಾಗೆ ಅದೇ ರೀತಿಯಲ್ಲಿ ಇದು ಒಂದು ಜಾತಿ ಅನ್ನುವಂಥದ್ದು ಇಲ್ಲಿ ನಮ್ಮ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆ ಅದಕ್ಕೆ ಪೂರಕವಾಗಿ ಇರುತ್ತೆ. ಯಾವುದು ಆರ್ಥಿಕವಾಗಿ ಇನ್ಕಮೂ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ, ಉದ್ಯೋಗನೂ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಸಾಮಾಜಿಕವಾಗಿ ನಾನು ಇವತ್ತು ನಾನು ಕುರಿ ಬೇಯಿಸ್ತಿದ್ದೆ, ಈಗ IAS ಆಫೀಸರ್ ಉದ್ಯೋಗ ತಗೊಂಡಿದ್ದೀನಿ, ನನ್ನ ಸ್ಟೇಟಸ್ ಚೇಂಜ್ ಆಗಿದೆ, ಅಂದ್ರೆ ನನ್ನ ಸಾಮಾಜಿಕ ಪರಿಸ್ಥಿತಿ ಚೇಂಜ್ ಆಗಿದೆ, ನಾನು ಊರು ಬಿಟ್ಟು ಇಲ್ಲಿದ್ದೀನಿ ಬೆಂಗಳೂರಿನಲ್ಲಿ. ಸೊ ನನ್ನ ಸಾಮಾಜಿಕ ಪರಿಸ್ಥಿತಿ ಅಧ್ಯಯನ ಮಾಡಬೇಕು ಅಂದ್ರೆ ನನ್ನ ಉದ್ಯೋಗ ಏನು ಅಂತ ಕೇಳಲೇಬೇಕು, ನನ್ನ ಇನ್ಕಮ್ ಏನು ಅಂತ ಕೇಳಲೇಬೇಕು. ಹಾಗಾಗಿ ಸಾಮಾಜಿಕ ಶೈಕ್ಷಣಿಕ ಜೊತೆಗೆ ಯಾವ್ಯಾವ್ದು ಲಿಂಕ್ ಆಗಿರುತ್ತೋ ಅದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕು.